ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತಾ ಇದ್ದಿದ್ದು ಎಕ್ಸ್ಪಲ್ಸ್ 210 ಯಾವಾಗ ಬರುತ್ತೆ ಅಂತ. ಹಾಗೆ ಕೂಡ ಝೂಮ್ 125 ಕೂಡ ಬಂದಿದೆ. ಸೊ ಜಸ್ಟ್ ಈಗ ತಾನೇ ಲೋಡ್ ಬಂದಿದೆ, ಅನ್ಲೋಡ್ ಆಗ್ತಾ ಇದೆ. ಯಾರೆಲ್ಲ ಟೆಸ್ಟ್ ರೈಡ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ, ಆರ್ಟಿ ಕೃಷ್ಣಾಗೆ ಟೆಸ್ಟ್ ರೈಡ್ ಗಾಡಿ 210 ಎಕ್ಸ್ಪಲ್ಸ್ ಬಂದಿದೆ. ಸೊ ತುಂಬಾ ಜನ ಕೇಳ್ತಾ ಇದ್ದಂತ ಗಾಡಿ 210 ಫೈನಲಿ ಬೆಂಗಳೂರಿಗೆ ಫಾರ್ ದಿ ಫಸ್ಟ್ ಟೈಮ್ ಶೋರೂಮ್ ಅಲ್ಲಿ. ಇವತ್ತಿನ ಡೇಟ್ ಬಂದ್ಬಿಟ್ಟು 26 ಮಾರ್ಚ್ 25. ಸೊ ಆರ್ಟಿ ಕೃಷ್ಣ ಪ್ರೀಮಿಯಾಗೆ ಎಕ್ಸ್ಪಲ್ಸ್ 210 ಬಂದಿದೆ. ಸೊ ಯಾರೆಲ್ಲ ಟೆಸ್ಟ್ ರೈಡು ಯಾರೆಲ್ಲ ಬುಕಿಂಗ್ ಮಾಡಿದ್ರೆ ದಯವಿಟ್ಟು ಶೋರೂಮ್ ಹತ್ರ ಬಂದು ಟೆಸ್ಟ್ ರೈಡ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ 210 ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಸೊ ಹೇಗಿದೆ ಏನು ಅಂತ ಹೇಳ್ಬಿಟ್ಟು, ಸೊ ಸ್ಟೇ ಟ್ಯೂನ್, ಹಾಗೆ ನೋಡ್ತಾ ಇರಿ. ಟೋಟಲ್ 12 ಗಾಡೀಸ್ ಬಂದಿದೆ 210. ಸೊ ಯಾವ ಕಲರ್ ಬಂದಿದೆ ಅಂದರೆ ಆಲ್ಪೆನೋ ಸಿಲ್ವರು. ಸೊ ಟಾಪ್ ಆ್ಯಂಡ್ ಏನೇ ನಿಮ್ಗೆ ಇದ್ರ ಬಗ್ಗೆ ಇವತ್ತು ಒಂದು ಕಂಪ್ಲೀಟ್ ಆಗಿ ರೈಡ್ ರಿವ್ಯೂನ ಮಾಡಿ, ಹಾಗೆ ಗಾಡಿ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಹಾಗೆ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜ್ನ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಫೈನಲಿ ಗಾಡಿ ಬಂದಿದೆ. ಫಸ್ಟ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿ ಪಾಸಿಟಿವ್ ಎನರ್ಜಿಗೋಸ್ಕರ ಗಾಡಿ ಓಡಿಸೋರ್ಗು ಪ್ಲಸ್ ಗಾಡಿ ತಗೊಳ್ಳೋರ್ಗು ಕೂಡ ಏನು ಆಗ್ಬಾರ್ದು ಅನ್ನೋ ಒಂದು ರೀಸನ್ ಅಷ್ಟೇ. ಸೊ ಅದಕ್ಕೆ ನಮ್ಮ ಸಾರು ಮತ್ತೆ ಮೇಡಮ್ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟ್ ಗಾಡಿ ಆಗಿರೋದ್ರಿಂದ. ಸೊ ಆಕ್ಚುಲಿ ಇದು ಡೆಮೋ ವೆಹಿಕಲ್, ಅಂದ್ರೆ ಟೆಸ್ಟೆಡ್ ವೆಹಿಕಲ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ಗಾಡಿನೂ ಸೇರಿಸಿ ಟೋಟಲ್ ಆಗಿ 12 ಗಾಡಿ ಬಂದಿದೆ. 12 ಗಾಡಿ ಟೋಟಲ್ ಆಗಿ. ಸೊ 12 ಗಾಡಿ ಬಂದ್ಬಿಟ್ಟು ಇದು ನೀವು ಕವರ್ ಆಗ್ರೆ ಒಂದರ ಸೇತಿದೆ ಇಡ್ತೀನಿ ಪಾರಿ. ಸೊ ಟೆಸ್ಟ್ ಗಾಡಿ ಸೇರಿಸಿದ್ರೆ ನಮಗೆ ಟೋಟಲ್ 13 ಗಾಡಿ ಆಗುತ್ತೆ. 13 ಅಲ್ಲಿ ಒಂದು ಟೆಸ್ಟ್ ರೈಡ್, ಮಿಕ್ಕಿದ ರಿಮೈನಿಂಗ್ ಏನಿದೆ 12 ಗಾಡೀಸ್ ಕಸ್ಟಮರ್. ಸೊ ನನಗಂತೂ ಯಾವಾಗ ಟೆಸ್ಟ್ ರೈಡ್ ಮಾಡೋಣ ಅನಿಸ್ತಾ ಇದೆ ಗಾಡಿ ನೋಡೋದಕ್ಕೆ. ಸೊ ಆ ಥರ ಇದೆ. ಸೊ ಆ್ಯಕ್ಚುಲಿ 3 ಬಂದ್ಬಿಟ್ಟು ಟಾಪ್ ಆ್ಯಂಡ್ ಏನೇ. ಸೊ 3 ಕೂಡ ಒಂದೇ ಕಲರು. ಸೊ ಸಿಲ್ವರ್ ಕಲರ್ ಸಿಗುತ್ತೆ ನಿಮಗೆ ಟಾಪ್ ಆ್ಯಂಡ್ 3 ಕೂಡ. ಈಗಷ್ಟೇ ಪೂಜೆ ಕಂಪ್ಲೀಟ್ ಆಯಿತು. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೇನಿದೆ ಹೇಳಿ, ಟೆಸ್ಟ್ ರೈಡ್ ಮಾಡೋದೊಂದೇ ಬಾಕಿ ಇರೋದು. ಸೊ ನಾನು ನಿಮಗೆ ಟೆಸ್ಟ್ ರೈಡ್ ಮಾಡಿ ಹೇಳ್ತೀನಿ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ. ಸೊ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ. ಓಕೆ, ಸೊ ಫೈನಲಿ ಗಾಡಿ ಇದೆ ನಮ್ಮ ಮುಂದೆ ಇವಾಗ. ಸೊ ಫಸ್ಟು ಏನೇನಿದೆ ಅಂತ ನಾರ್ಮಲ್ ಆಗಿ ಒಂದು ಸ್ವಲ್ಪ ಜನರಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಯಾವ ತರ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಡಿಸ್ಪ್ಲೇ ನೋಡೋಣ. ಸೊ ನಿಮಗೆ ಇಲ್ಲಿ ಕೀ ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸೊ ಹೀರೋದು ಲೋಗೋ ಬರುತ್ತೆ. ದೆನ್ ಎಕ್ಸ್ಪಲ್ಸ್ ಮೇಕ್ ನ್ಯೂ ಟ್ರ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು TFT ಡಿಸ್ಪ್ಲೇ ಬರುತ್ತೆ ಕಂಪ್ಲೀಟ್ ಆಗಿ ಡಿಜಿಟಲ್. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ನಾರ್ಮಲ್ ಇದು ಬಂದ್ಬಿಟ್ಟು ABS. ಸೊ ಸೈಡ್ಸ್ ಅಂಡ್ ಸೆನ್ಸಾರ್ ಇದೆ. ಸೊ ಇದು ಮಾಮೂಲಿ ಇಂಜಿನ್ ಚೆಕ್ ಲೈಟ್ ಪ್ಲಸ್ ಇದೊಂದು ಹಾಯಲ್. ಸೊ ಇದು 210 ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಇಲ್ಲಿ ಕೂಡ ನಿಮಗೆ ಸೊ ಟೆಂಪರೇಚರ್ ಇರುತ್ತೆ. ಸೊ ಟೆಂಪರೇಚರ್ ಇದೆ. ಸೊ ಟೆಂಪರೇಚರ್ ಮೀಟರ್. ಸೊ ಇಲ್ಲಿ ನಾರ್ಮಲ್ ಆಗಿ ಗೇರ್ ಸಿಸ್ಟಮ್, ಗೇರ್ ಇಂಡಿಕೇಟರ್ ಇದೆ. ಸೊ ನಾರ್ಮಲ್ ಆಗಿ ನ್ಯೂಟ್ರಲ್. ಸೊ 1 2 3 ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಅಂಡ್ ದೆನ್ ಇಲ್ಲಿ ಬಂದ್ರೆ ನಿಮಗೆ ಸ್ಪೀಡೋಮೀಟರ್. ಸೊ ಅಂಡ್ ದೆನ್ ಈ ಲಾಸ್ಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಫ್ಯೂಯಲ್ ಗೇಜ್. ಸೊ ಡಿಸ್ಪ್ಲೇ ಇದು ಬಿಟ್ಟು ಬೇರೆ ಏನಿದೆ ಅಂತ ಹೇಳಿದ್ರೆ, ಸೊ ಬೈಕ್ ಅಂತ ಬಂದಾಗ ಸೊ ನಿಮಗೆ ಟ್ರಿಪ್ A, ಟ್ರಿಪ್ B ಮತ್ತೆ ABS ಮೋಡು. ಸೊ ಎಲ್ಲಾನು ಕೂಡ ಇದೆ. ಸೊ ಬೈಕ್ ಇದಕ್ಕೆ ಬಂದಾಗ ನಮಗೆ ಸೊ ABS ಮೋಡ್ ಇದೆ. ಸೊ ABS ಅಲ್ಲಿ ನಿಮಗೆ ಸೊ ಇದು ಬಂದ್ಬಿಟ್ಟು ಸ್ವಿಚಬಲ್ ABS. ಸೊ ಇದನ್ನ ನೀವು ಬೇಕಾದ್ರೆ ಆನ್ ಮಾಡ್ಕೊಬಹುದು, ಇಲ್ಲ ಅಂತ ಹೇಳಿದ್ರೆ ಆಫ್ ಕೂಡ ಮಾಡ್ಕೊಬಹುದು. ಸೊ ಅದು ಸಿಸ್ಟಮ್ ಇದ್ರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ದೆನ್ ಡಿಸ್ಪ್ಲೇ ಬಂದಾಗ ಡಿಸ್ಪ್ಲೇ ಬಂದ್ಬಿಟ್ಟು ಅಪಿರಿಯನ್ಸ್ ಇದೆ. ಸೊ ಅಪಿರಿಯನ್ಸ್ ಅಲ್ಲಿ ನಿಮಗೆ ಆಟೋ ಹೆಡ್ಲೈಟ್ ಇರುತ್ತೆ. ಸೊ ನಿಮಗೆ ಆಟೋ ಹೆಡ್ಲೈಟ್ ಅಂತ ಹೇಳಿದ್ರೆ ಅದೇ ಡೇ ಟೈಮ್ ಅಲ್ಲಿ ಆಫ್ ಆಗುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ. ಸೊ ಸೆನ್ಸಾರ್ ಇಂದ ಇದು ನಿಮಗೆ ವರ್ಕ್ ಮಾಡುತ್ತೆ. ಸೊ ಅಂಡ್ ದೆನ್ ನಿಮಗೆ ಬ್ರೈಟ್ನೆಸ್ ವೈಸ್ ಬಂದ್ರೆ ನಿಮಗೆ ಆಟೋ ಬ್ರೈಟ್ನೆಸ್ ಕೂಡ ಇಟ್ಕೊಬಹುದು. ಸೊ ಆಟೋ ಬ್ರೈಟ್ನೆಸ್ ಅಂದ್ರೆ ನಿಮಗೆ ಸನ್ಲೈಟ್ ಗೆ ತಕ್ಕನಾಗೆ ನಿಮಗೆ ಆಟೋ ಬ್ರೈಟ್ನೆಸ್ ಆಗಿ ಬರುತ್ತೆ. ಇಲ್ಲ ನಂಗೆ ಸ್ವಲ್ಪ ಹೈ ಬೇಕು ಅಂತ ಹೇಳಿದ್ರು ಕೂಡ ಹೈಗೂ ಕೂಡ ಇಟ್ಕೊಬಹುದು. ಸೊ ಅದು ಕೂಡ ಒಂದು ಆಪ್ಷನ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅಂಡ್ ದೆನ್ ಕನೆಕ್ಟಿವಿಟಿ ಬಂದಾಗ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಜಸ್ಟ್ ನೀವು ಫೋನ್ ಇಂದ ಒಂದು ಆಪ್ ಇದೆ, ಇವರು ಹೀರೋ ಆಪ್. ಸೊ ಹೀರೋ ಆಪ್ ಮುಖಾಂತರ ನೀವು ಈ ವೆಹಿಕಲ್ ನ ಕನೆಕ್ಟ್ ಮಾಡ್ಕೊಬಹುದು. ಪ್ರೀಮಿಯಂ ಗಾಡಿಯಲ್ಲಿ ಯಾವ ತರ ಇರುತ್ತೋ ಸೇಮ್ ಅದೇ ತರ ಫೀಲ್ ನನಗೆ ಈ ಗಾಡಿ ನೋಡಿದ್ಮೇಲೆ ಬರ್ತಾ ಇದೆ. ಸೊ ಆಕ್ಚುಲ್ ಆಗಿ ನೋಡ್ಬೇಕು. ಸೊ ಅಂಡ್ ದೆನ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಮಾತಾಡ್ಕೊಳ್ಳೋದಾದ್ರೆ 220 mm ಇದೆ. ಸೊ 220 mm ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. ಸೊ ಸೀಟ್ ಹೈಟ್ ಆಲ್ಮೋಸ್ಟ್ ನಿಮಗೆ 830. ಸೊ ಪ್ರೀವಿಯಸ್ ಬಂದ್ಬಿಟ್ಟು 825 ಇತ್ತು. ಸೊ 5 ಇದು ಮಾತ್ರ ನಿಮಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದೊಂದು ಗುಡ್ ಥಿಂಕ್. ಸೊ ಅಂಡ್ ದೆನ್ ಇನ್ನೊಂದು ಏನು ಅಂತ ಹೇಳಿದ್ರೆ ರೇರ್ ಪ್ರೊಫೈಲ್ ಬಂದಾಗ ಸೊ ರೇರ್ ಅಲ್ಲಿ ನಿಮಗೆ ಸೊ ಟೈಲ್ ಲೈಟ್ ನ ಕೊಟ್ಟಿದ್ದಾರೆ. ಅಂಡ್ ದೆನ್ ನಿಮಗೆ ಇಂಡಿಕೇಟರ್, ಸೊ ಫ್ಲಾಶ್ ಇಂಡಿಕೇಟರ್ ನ ಮಾಡಿದ್ದಾರೆ. ಸೊ ಅಂಡ್ ದೆನ್ ಮೈನ್ ಥಿಂಗ್ ಲಗೇಜ್ ರಾಕ್. ಸೊ ತುಂಬಾ ಜನ ಈ ವೆಹಿಕಲ್ ನ ಆಫ್ ರೋಡ್ ಅಂದೇ ಅಂತಲ್ಲ, ಸೊ ಟೂರಿಂಗ್ ಪರ್ಪಸ್ ಆಗೂ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಲಗೇಜ್ ರಾಕ್ ಇದೆ. ಲಗೇಜ್ ರಾಕ್ ನ ನೀವು ಆರಾಮಾಗಿ ನಿಮ್ ಲಗೇಜ್ ನ ಮೌಂಟ್ ಮಾಡ್ಕೊಂಡು ನೀವು ಆರಾಮಾಗಿ ಇದು ಮಾಡ್ಕೊಬಹುದು. ಸೊ ಆಮೇಲೆ ನಿಮ್ಗೆ ನೆಕ್ಸ್ಟ್ ಎಕ್ಸಾಸ್ಟ್. ಸೊ ಎಕ್ಸಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಪ್ರೀವಿಯಸ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಆಯ್ತು ಡೌನ್ ಅಲ್ಲಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಸೀಟ್ ಕೆಳಗಡೆನೆ ಕೊಟ್ಟಿದ್ದಾರೆ. ಮೇ ಬಿ ಪಿಲಿಯನ್ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಅದು ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು. ಅಂಡ್ ದೆನ್ ನಿಮ್ಗೆ ಫ್ರಂಟ್ ನೋಡ್ಕೊಳ್ಳೋದಾದ್ರೆ ಗಾಡಿ ಓವರ್ ಲುಕ್ ವೈಸ್ ಸೊ ಇಲ್ಲೇನಿದೆ, ಇಲ್ಲಿ ಬಂದ್ಬಿಟ್ಟು ರೇಡಿಯೇಟರ್ ಇದೆ. ನಿಮ್ಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ರೇಡಿಯೇಟರ್ ನ ಕೊಟ್ಟಿದ್ದಾರೆ. ಅಂಡ್ ದೆನ್ ರೈಟ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಹಾರನ್ ಇದೆ, ಪ್ಲಸ್ ನಿಮ್ಗೆ
ಕೂಲಿಂಟು ಟ್ಯಾಂಕ್ ಕೂಡ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ. ಸೊ ಆಮೇಲೆ ಇದು ನಿಮಗೆ ನಾರ್ಮಲ್ ಆಗಿ ಒಂದು ಚಿಕ್ಕದಾಗಿರೋ ಕ್ರಾಶ್ ಗಾರ್ಡ್ನ ಕೊಟ್ಟಿದ್ದಾರೆ. ಅಂಡ್ ದೆನ್ ಆಸ್ ಯೂಶುವಲ್ ಸೊ ನಿಮಗೆ ಬೇಸ್ ಪ್ಲೇಟ್ ಬರುತ್ತೆ, ಸೊ ಇಂಜಿನ್ ಪ್ರೊಟೆಕ್ಷನ್ಗೋಸ್ಕರ. ಆಮೇಲೆ ನಿಮಗೆ ಇಲ್ಲೆಲ್ಲ ಬೆಲ್ಟ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಲಾಸ್ಟ್ ಪ್ರೀವಿಯಸ್ ವೆಹಿಕಲ್ ಅಲ್ಲಿ ಇದು ಯಾವುದು ಇರಲಿಲ್ಲ. ಇದರಲ್ಲಿ ನಿಮಗೆ ಒಂದು ಒಳ್ಳೆ ಥಿಂಕ್ ಏನಂತ ಹೇಳಿದ್ರೆ ಸ್ವಲ್ಪ ಕವರಿಂಗ್ ಮಾಡಿ ಚೆನ್ನಾಗಿ ಇದು ಮಾಡಿ ಕೊಟ್ಟಿದ್ದಾರೆ. ಅಂಡ್ ದೆನ್ ಮೈನ್ ಆಗಿ ಮಾತಾಡ್ಕೊಬೇಕಾಗಿರೋದು ನಾವು ಫ್ರಂಟ್ ಸಸ್ಪೆನ್ಷನ್ 41mm ಅಂತ ಹೇಳಿದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಫೀಲ್ ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ ರೈಡು, ತುಂಬಾ ಚೆನ್ನಾಗಿದೆ ಅದೊಂದು. ಮತ್ತೆ ಮುಂದೆ ಹೆಡ್ಲೈಟ್ ಹತ್ರ ಬಂದಾಗ ಸೊ ಆಸ್ ಯೂಶುವಲ್ ಸೊ ಪ್ರೀವಿಯಸ್ ಅಲ್ಲಿ ಯಾವ ಹೆಡ್ಲೈಟ್ ಆದ್ರೆ ಇತ್ತೋ ಸೇಮ್ ಅದೇ ಹೆಡ್ಲೈಟ್ ನ ಇದ್ರಲ್ಲೂ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟ್ ಇದನ್ನ ಚೇಂಜ್ ಮಾಡಿದ್ದಾರೆ ಫೋರ್ಕ್ ನ. ಸೊ ಅಂಡ್ ದೆನ್ ನಿಮ್ಗೆ ಒಂದು ಹೆಡ್ಲೈಟ್ ಗ್ರಿಲ್ ನ ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಸೊ ಇನ್ ಕೇಸ್ ಯಾರನ ಗಾಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಫ್ ರೋಡ್ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಎಲ್ಲನ ಗಾಡಿಯಲ್ಲಿ ತಗಲಾಕೊಂಡಾಗ ಎಲ್ಲನ ಕೆಳಗಡೆ ಮತ್ತೆ ಬಿದ್ದಾಗ ಸ್ವಲ್ಪ ಪ್ರೊಟೆಕ್ಷನ್ ಅಂದ್ರೆ ಹಿಡ್ಕೊಂಡು ಹೇಳ್ಕೊಂಡು ಹೋಗೋಕೆ ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ವಿಂಡ್ಶೀಲ್ಡ್. ಸೊ ವಿಂಡ್ಶೀಲ್ಡ್ ಏನಂತ ಹೇಳಿದ್ರೆ ವಿಂಡ್ಶೀಲ್ಡ್ ಬಂದ್ಬಿಟ್ಟು ನಿಮ್ಗೆ ಚಿಕ್ಕದಾಗಿತ್ತು, ಸೊ ಅದೊಂದು ಸ್ವಲ್ಪ ಡಿಸೈನ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಇವಾಗ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ವಿಂಡ್ಶೀಲ್ಡ್ ನ, ಸ್ವಲ್ಪ ಹೈಟ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ವಿಂಡ್ ಫ್ಲೋ ಏನಾಗುತ್ತೆ ಅದು 100% ಕವರ್ ಮಾಡುತ್ತೆ ಇದರಲ್ಲಿ. ಅಂಡ್ ದೆನ್ ನಿಮ್ಗೆ ನಕಲ್ ಗಾರ್ಡ್ಸ್ ಆಸ್ ಯೂಶುವಲ್ ಸೇಮೇ ಇದೆ, ಸೊ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ. ಅಂಡ್ ದೆನ್ ಮೈನ್ ಥಿಂಗ್ ಇದ್ರಲ್ಲಿ ಬಂದ್ಬಿಟ್ಟು ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ನ ಕೊಟ್ಟಿದ್ದಾರೆ. ಸೊ ಮೈನ್ ಇದನ್ನೇನು ನೋಟಿಸ್ ಮಾಡ್ಕೊಬೇಕಾಗುತ್ತೆ, ಯಾಕಂದ್ರೆ ಇವಾಗ 6 ಸ್ಪೀಡ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಸೊ ಗೇರ್ ಹಾಕ್ಬೇಕಾದ್ರೆ ಯಾವುದೇ ರೀತಿ ನೀವು ಕ್ಲಚ್ ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ಗೇರ್ ನ ಡೌನ್ ಮಾಡ್ಕೊಬಹುದು, ಇಲ್ಲ ಅಪ್ಪು ಕೂಡ. ಸೊ ಅದೊಂದು ಒಂದು ಒಳ್ಳೆ ಥಿಂಕ್. ಅಂಡ್ ದೆನ್ ಮಿರರ್, ಮೇನ್ ಎಕ್ಸ್ಪಲ್ಸ್ ಅಲ್ಲಿ ಮಿರರ್. ಸೊ ಮಿರರ್ ನ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮ್ಗೆ ರೈಡ್ ಮಾಡ್ಬೇಕಾದ್ರೆ ಒಂದು ಕಂಪ್ಲೀಟ್ ಆಗಿ ಹೇಳ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಸಾಲ್ವ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಕೀ ಬಂದ್ಬಿಟ್ಟು ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಇದು ಕರಿಷ್ಮಾದ ಅನ್ಕೊಳ್ತೀನಿ. ಕರಿಷ್ಮಾದು ಸೇಮ್ ಆಸ್ ಯೂಶುವಲ್ ಸೇಮ್ ಇದೇ ತರಾನೇ ಬರುತ್ತೆ ಕೀ. ಸೊ ಅದು ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ದೆನ್ ನಿಮ್ಗೆ ಹಜಾರ್ಡ್ ಲೈಟ್ ಇದೆ ಇದರಲ್ಲಿ. ಸೊ ಹಜಾರ್ಡ್ ಲೈಟ್ ಕೂಡ ಇದೆ, ಸೊ ಅದು ಕೂಡ ಒಂದು ಒಳ್ಳೆ ಯೂಸ್ ಆಗುತ್ತೆ. ಸೊ ಮತ್ತೆ ಸೀಟ್ ಬಂದ್ಬಿಟ್ಟು ಸ್ವಲ್ಪ ಫ್ಲಾಟ್ ಸೀಟ್ ತರ ಮಾಡಿದ್ದಾರೆ. ಅಂದ್ರೆ ಮುಂಚೆ ಸ್ವಲ್ಪ ದೊಡ್ಡದಾಗಿತ್ತು ಸೀಟು, ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಸೀಟು. ಸೊ ಅಷ್ಟೇನೆ, ಸೊ ಮೇಜರ್ ಆಗಿ ಏನು ಚೇಂಜಸ್ ಏನೂ ಮಾಡಿಲ್ಲ. ಸೊ ಓವರ್ ಆಲ್ ಆಗಿ ಲುಕ್ ವೈಸ್ ಗಾಡಿ ಮಾತ್ರ ಸೂಪರ್ ಆಗಿ ಕಾಣುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಮೇನ್ ಥಿಂಕ್ ಎಕ್ಸಾಸ್ಟ್. ಸೊ ಎಕ್ಸಾಸ್ಟ್ ಯಾವ ತರ ಇದೆ, ಇದು ಎಕ್ಸಾಸ್ಟ್ ಸೌಂಡ್. ಸೊ ಒಂದ್ಸಲ ಕೇಳಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಅಡಿಷನಲ್ ಆಗಿ ನೀವು ಯಾವುದೇ ರೀತಿ ಸೈಲೆನ್ಸರ್ ನ ಹಾಕ್ಸೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. 3 hours ಇಂದ ವೆಯ್ಟ್ ಮಾಡಿ ಕೊನೆಗೆ ಸಿಕ್ಕಿದೆ ಟೆಸ್ಟ್ ರೈಡ್. ಸೌಂಡ್ ಅಂತೂ ಬಲ್ಕ್ ಆಗಿ ಬರ್ತಾ ಇದೆ, ನೋಡೋಣ. ಸರ್ ಕಾಲಲ್ಲಿಂದ ಇನ್ನೂ ಟೆಸ್ಟ್ ರೈಡ್ ಹಾಕಲ್ಲ ಸರ್. ನಾನು 1 o'clock ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂಸ್ಲಿ ಕಸ್ಟಮರ್ಸ್ ಬರ್ತಾನೆ ಇದ್ರು. ಸೊ ಅದರಿಂದ ಟೆಸ್ಟ್ ರೈಡ್ ಮಾಡೋಕೆ ಆಗಿಲ್ಲ ಫ್ರೀ ಆಗಿ. ಹೋಗ್ಯಾ ಅರುಗೋ ಜಾಗ ಆತ. ಸೊ ಇನ್ನೊಂದು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಗಾಡಿ ಓಡಿಸೋಕೆ ಸ್ಮೂತ್ ಆಗೇ ಇದೆ. ಸ್ಪೀಡಲ್ಲಿ ಎತ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ 50 ಪರವಾಗಿಲ್ಲ. ಲಿಟ್ರಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ನನ್ನ ಗಾಡಿಗಿಂತ ಪವರ್ ಚೆನ್ನಾಗಿದೆ, ಸಸ್ಪೆನ್ಷನ್ ಸ್ಮೂತ್ ಆಗಿದೆ, ಯಾವುದೇ ರೀತಿ ಹಾರ್ಡ್ ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿದೆ ಅನಿಸಿದೆ. ನನ್ನ ಗಾಡಿ ಕಂಪೇರ್ ಮಾಡಿದ್ರು ಕೂಡ ನಾನು ಯಾವುದೇ ರೀತಿ ಗೇರ್ನ ಮ್ಯಾನೇಜ್ ಮಾಡಿಲ್ಲ. ಸೊ ಬ್ರೇಕಿಂಗು ಕೂಡ ಅಷ್ಟೇ ಸ್ಟೇಬಲ್ ಆಗಿ ಕಂಟ್ರೋಲ್ ಆಗ್ತಾ ಇದೆ. ಯಾವುದೇ ರೀತಿ ಜರ್ಕ್ ಹೊಡೆಯೋದಾಗಲಿ ಇಲ್ಲ ಬಿದ್ದೋಗೋದಾಗಲಿ ಕಂಫರ್ಟಬಲ್ ಆಗಿ ಇದು ನನಗೆ ಗೊತ್ತಿರೋ ಪ್ರಕಾರ ಸೊ ತುಂಬ ಚೆನ್ನಾಗಿದೆ ಗಾಡಿ. ಸೊ 100% ನನಗಿದ್ರಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ ಬ್ರೇಕಿಂಗ್ ಸಿಸ್ಟಮ್. ಸೊ ಇವಾಗ ಡ್ಯುಯಲ್ ಚಾನಲ್ ABS ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಬ್ರೇಕಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಆರಾಮಾಗಿ ತಗೋಬೋದು ನೀವು ಗಾಡಿನ. ಯಾರೆಲ್ಲ ತಗೋಬೇಕು ಅಂತ ನೋಡ್ತಾ ಇದ್ರೆ ಇವಾಗ ಟಾಪ್ ಫುಟ್ ಹಚ್ಕೊಂಡು ನೋಡೋಣ. ಜಸ್ಟ್ ಸಿಟಿ ರೈಡ್ ಮಾಡ್ಬೇಕಾದ್ರೆ ಅಷ್ಟೇ. ಅದು ಬಿಟ್ಟರೆ ಗಾಡಿ ಬ್ರೇಕಿಂಗ್ ಆಗಲಿ ಕಂಟ್ರೋಲಿಂಗ್ ಆಗಲಿ ಸಕ್ಕದಾಗೈತೆ. ಸೊ ಮಿರರ್ ವ್ಯೂನು ಕೂಡ ಕ್ಲಿಯರ್ ಆಗಿದೆ. ಸೊ ಪ್ರೀವಿಯಸ್ ಗಾಡಿಯಲ್ಲಿ ಮಿರರ್ದು ಸ್ವಲ್ಪ ಕಂಪ್ಲೇಂಟ್ ಇತ್ತು, ಬಟ್ ಇದ್ರಲ್ಲಿ ಆ ಥರ ಏನಿಲ್ಲ, ಕ್ಲಿಯರ್ ಆಗಿದೆ.
ಈಸಿಯಾಗಿ ಕಂಟ್ರೋಲ್ ಆಗುತ್ತೆ. ಯಾವುದೇ ರೀತಿ ಸ್ಲಿಪ್ ಆಗೋದಾಗಲಿ ಇಲ್ಲ ಮತ್ತೊಂದು ಆಗೋದಾಗಲಿ ಆಗ್ತಾ ಇಲ್ಲ ಗಾಡಿ. ಸೊ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಆ ಗಾಡಿ. ಸೊ ನೀವು ಎಷ್ಟೇ ಸ್ಪೀಡಲ್ಲಿದ್ದರೆ ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಆರಾಮಾಗಿ ಗಾಡಿನ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಆಗಿದೆ. ಇನ್ನೊಂದು ಇದರಲ್ಲಿ ಆಟೋ ಹೆಡ್ಲೈನ್ಸ್ ಇದೆ. ಸೊ ನೋಡಿ ಇವಾಗ ಡಿಸ್ಪ್ಲೇ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಇಲ್ಲ. ಸೊ ಅದರಿಂದ ಇವಾಗ ಲೈಟ್ ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗಿದೆ. ಸೊ ಅದೊಂದು ಆಪ್ಷನ್ ಇದೆ ಇದರಲ್ಲಿ, ಆಟೋ ಹೆಡ್ಲ್ಯಾಂಪ್. ಅದು ಒಳ್ಳೆ ಫೀಚರ್. ಏನೋ ಲೈಟೆಲ್ಲ ಆನ್ ಮಾಡೋದು ಆಫ್ ಮಾಡೋದು, ಸೊ ಆ ಥರ ಮಾಡೋ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟಾಗಿ ಅದೇ ಆನ್ ಆಗುತ್ತೆ. ಗಾಡಿ ಹಂಗೆ ಆಟ ಆಡ್ಬೋದು, ಹಂಗಿದೆ ಗಾಡಿ ಮಾತ್ರ ಸೈಕಾಗಿ. ಕಂಟ್ರೋಲಿಂಗು ಹಂಗೆ ಸಿಗುತ್ತೆ ನಿಮಗೆ. ನನಗೆ ಇಷ್ಟ ಆಗ್ತಾ ಇರೋದು ಅದು ಮೈನು ಬ್ರೇಕಿಂಗು. ಸೊ ನೀವು ಹಂಗೆ ಕಂಟ್ರೋಲ್ ಮಾಡ್ಬೋದು ಗಾಡಿನ. ಎಷ್ಟೇ ಸ್ಪೀಡಲ್ಲಿದ್ದರೂ ಕೂಡ ಇಮಿಡಿಯೇಟ್ ಕಂಟ್ರೋಲ್, ನಾವು ಎಷ್ಟೇ ಕಾನ್ಫಿಡೆನ್ಸಾಗಿ ಓಡಿಸ್ಬೋದು ಗಾಡಿನ. ಪ್ರಾಪರಾಗಿ ಹೇಳ್ಬೇಕು ಅಂದರೆ ನೀವು ಕಾನ್ಫಿಡೆನ್ಸಾಗಿ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಗಾಡಿನ ಓಡಿಸ್ಬೋದು. ಬ್ರೇಕಿಂಗ್ ಮಾತ್ರ ಸೈಕ್ ಆಗಿದೆ. ಬೆಳಗ್ಗೆಯಿಂದ ಟೆಸ್ಟ್ ಮಾಡಿಲ್ಲ ಆ್ಯಕ್ಚುಲಿ, ಕಸ್ಟಮರ್ಸ್ ಇದ್ರು ಅಂತ ಹೇಳ್ಬಿಟ್ಟು ಕಾಯ್ಕೊಂಡೇ ಇದ್ದೆ. ಫೈನಲಿ ಈಗ ಟೆಸ್ಟ್ ಮಾಡಿ ಒಂದ್ಸಲ ಫೀಲ್ ಆಗಲ್ಲ ನಿಮಗೆ. ಆರಾಮಾಗಿ ಪಾಸ್ ಮಾಡ್ಕೊಂಡು ಬರ್ಬೋದು ಒಂದ್ಸಲ. ತುಂಬ ಯೂನಿಕ್ ಆಗಿದೆ ಗಾಡಿ ಮಾತ್ರ. ಬಸ್ ಜನರು ಹೇಳ್ತಾ ಇದ್ದೀನಿ 100% ಗಾಡಿ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ವಿಡಿಯೋದಲ್ಲಿ ನೋಡಿ ಲಾಸ್ಟಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ರಿವ್ಯೂ ಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳಿ, ನಾನು ಆ ಗಾಡಿ ಬಗ್ಗೆ ವಿಡಿಯೋ ಮಾಡಾಕ್ತೀನಿ.